ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನಾನಿವತ್ತು ಎಂತ ಮಾಡ್ತಿದ್ದೇನೆ, ಚಿಪ್ಸ್ ಫುಲ್ ಸ್ಪ್ರೆಡ್ ಆಗಿದೆ ಅಂತ. ಒಂದು ನಿಮಿಷ. ಓಕೆ, ಇದು ಜಾಕ್ ಫ್ರೂಟ್ ಚಿಪ್ಸ್ ಮಾಡ್ತಿದ್ದೇನೆ, ತೋರಿಸ್ತೇನೆ ಬನ್ನಿ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಆ್ಯಂಡ್ ದೆನ್ ಇದಕ್ಕೆ ಸಾಲ್ಟ್ ನೀರನ್ನು ರೆಡಿ ಮಾಡ್ಕೊಳ್ಬೇಕು. ಮಾಡಿದ್ರೆ ಉಂಟಲ್ಲ ರಪ್ಪ ಆಗ್ತದೆ, ಇದು ರಪ್ಪ ಆಗ್ತದೆ. ಬಟ್ ಅದನ್ನು ಕಟ್ ಮಾಡಿ ಅದರದ್ದು ಹೆಸಲೆಲ್ಲ ತೆಗಿಬೇಕಲ್ಲ, ಅದು ತುಂಬ ಟೈಮ್ ಇರ್ತದೆ. ನಾನೇ ನಾಟಕ ಮಾಡ್ತಾ ಉಂಟು, ನಾಟಕ. ಉಪದ್ರ ಮಲಗಲಿಕ್ಕೆ ರೌಂಡ್ ಹಾಕೋದು. ಓಕೆ ಫ್ರೆಂಡ್ಸ್, ಚಿಪ್ಸ್ ರೆಡಿ ಆಯಿತು ನೋಡಿ. ಯಮ್ಮಿ ಚಿಪ್ಸ್. ಅಲ್ಲರಿಯಾ, ಕಾಲಿಂಬೆ ಒಂದು ರೌಂಡ್ಸ್ ಹೋಗಿ ಬಂದದ್ದು ಈ ಕತ್ತೆ. ಮೊಬೈಲ್ ಬೈ ಈಗ ಅಲ್ಲಿಗೆ ಗಲಾಟೆಗೆ, ಅಲ್ಲಿಗೆ ಜಗಳಾಗ್ತದೆ. ಬ್ರೌನಿ ನನ್ನ ಜಲ್ತಿ, ಬ್ರೌನಿಗೆ ಆಗುದಿಲ್ಲ ಅದೆಲ್ಲ. ಬ್ರೌನಿ ಭಯಂಕರ ಐಫೈ. ನಮ್ಮ ಚೋಟು ಕಾಟ್ ಎಲ್ಲ ಆಗ್ತದೆ, ಅದಿದಂತಲ್ಲ, ಎಲ್ಲ ತಿನ್ಲಿಕ್ಕಾಗ್ತದೆ. ವೆಲ್ಕಮ್ ಟು ಅವರ್ ಚಾನಲ್. ನಮ್ಮ ಮನೆಗೆ ಬೆಕ್ಕು ಬಂದಿದೆ, ನಾನು ತೋರಿಸಿದ್ದೀನಲ್ಲ ಬೆಕ್ಕು. ಆ ಬೆಕ್ಕು ಆ್ಯಕ್ಚುಲಿ ಇಲ್ಲಿದ್ದೆ ನಿಯರೆಸ್ಟ್ ಅವರು ನೋಡಿಕೊಳ್ಳದೆ ಹೊರಗೆ ಹಾಕಿದ್ದಾರೆ. ಹೊರಗೆ ಹಾಕಿ ಅದೇನಾಗಿದೆ ಅಂದರೆ, ಆ ಬೆಕ್ಕಿದ್ದು ಇದುಂಟಲ್ಲ ಎಂತ ಕಣ್ಣು, ಇನ್ನೊಂದು ಬೆಕ್ಕು ಏನೋ ಇದು ಮಾಡಿದೆ ಕಣ್ಣು, ಅದು ಫುಲ್ಲು ಹೊರಗೆ ಬಂದಿದೆ. ಅದನ್ನು ನೋಡ್ಲಿಕ್ಕಾಗಲ್ಲ, ಪಾಪ ಅಂತ ಕಾಣ್ತದೆ. ನೋಡ್ಲಿಕ್ಕಾಗಲ್ಲ, ಪಾಪ ಅಂತ ಕಾಣ್ತದೆ. ನಾನು ಕೊಂಡೋಗ್ತಿತ್ತೇನ, ಬಟ್ ನಮ್ಮ ಬ್ರೌನಿ ಉಂಟಲ್ಲ, ಇದು ಬಿಡುದಿಲ್ಲ ಮಾರ್ರೆ ನನ್ನ ಪೆಟ್ಟೀಗ. ಆ ಒಂದು ಚಿಪ್ಸಿಗೆ ಪೆಟ್ಟು. ಅದು ಎಂತಂದರೆ ಬ್ರೌನಿ ಇದ್ದಾರಲ್ಲ, ಅವಳು ಬಿಡುದಿಲ್ಲ. ಅವಳು ಕೊಂದೇ ಹಾಕ್ಬೋದು, ಬೇಕು ಅಂದರೆ. ಬಿಡುವುದೇ ಇಲ್ಲ ಬ್ರೌನಿ. ಚೋಟಿದ್ದು ಕ್ಯಾರ್ ಇಲ್ಲ, ಚೋಟು ಪಾಪ ಅಲ್ಲ. ಹಾಗಾಗಿ ಅದು ಎಂತ ಮಾಡೋದಂತ ಗೊತ್ತಾಗ್ತಿಲ್ಲ. ಅಂದರೆ ಅದಕ್ಕೆ ಮೆಡಿಸಿನ್ ಡಾಕ್ಟ್ರಲ್ಲಿ ಕರ್ಕೊಂಡು ಹೋಗೋದಾ ಅಲ್ಲ, ಅದು ಆ್ಯಕ್ಚುಲಿ ಅದು ಮನೆ ಚೇಂಜ್ ಮಾಡೋದಂತ ಹೇಳ್ತಾರಲ್ಲ ಬೆಕ್ಕುಗಳು. ಆಯ್ತು ಇವ್ರದ್ದು ಗಲಾಟೆ. ಹಾಗೆ ಮನೆ ಚೇಂಜ್ ಮಾಡಲಿಕ್ಕೆ ಬಂದದ್ದಾಗಿರ್ಬೇಕು. ಈಗ ಹೋಗ್ಲಿಕ್ಕೆ ಆಗಲ್ಲ, ಯಾಕಂದರೆ ಬ್ರೌನ್ ಇದ್ದಾಳೆ, ಕೆಳಗೆ ಬರಲಿಕ್ಕೇ ಬಿಡಲ್ಲ. ಆ ಬೆಕ್ಕು ಮೇಲಿಂದನೇ ಹೋಗುದು, ಮೇಲಿಂದನೇ ಬರುದು. ಬಟ್ ಪುಚ್ಚೆ ಕಿನ್ನಿಗಳಿಗೆ ಉಂಟಲ್ಲ, ಆ ಪುಚ್ಚೆ ಕಿನ್ನಿಗಳಿಗೆ ಉಂಟಲ್ಲ, ಹೋಗ್ಲಿಕ್ಕಾಗಲ್ಲ, ಅದು ಚಿಕ್ಕದಲ್ಲ. ಹಾಗೆ ಸೊ ನಾನು ಏನು ಹೇಳೋದಂದರೆ, ನಿಮಗೆ ಸಾಕ್ಲಿಕ್ಕಾಗದಿದ್ದರೆ ಸಾಕಬೇಡಿ, ಓಕೆನಾ? ಸಾಕಿ ಮತ್ತೆ ಅದನ್ನು ಹೊರಗೆ ಹಾಕಿ ಆ ಕಿನ್ನಿಗಳಿಗೆ, ಅದು ಕೂಡ ಒಂದು ಜೀವ ಅಲ್ಲ, ಅದಕ್ಕೆ ಒಂದು ಲೈಫ್ ಅಂತ ಇರ್ತದಲ್ಲ. ಆಗ ಆ ಥರ ಇದ್ದರೆ ಸಾಕಲೇಬೇಡಿ, ಬೆಕ್ಕನ್ನೇ ಸಾಕಲೇಬೇಡಿ. ಈಗ ನೋಡಿ, ನಮ್ಮ ಮನೆಯಲ್ಲಿ ಬೆಕ್ಕು ತುಂಬ ಇತ್ತಂತೆ. ಯಾವಾಗ ನಮ್ಮ ಬ್ರೌನಿ ಬಂತು ಆಗ ಬೆಕ್ಕು ಯಾವುದು ಬರುವುದಿಲ್ಲ, ಯಾಕಂದರೆ ಬ್ರೌನಿ ಬಿಡುವುದಿಲ್ಲ. ಸೊ ನಮಗೆ ಗೊತ್ತುಂಟು ಬ್ರೌನಿ ಬಿಡುವುದಿಲ್ಲ ಅಂತ, ನಮಗೆ ಗೊತ್ತುಂಟು. ಹಾಗಾಗಿ ನಾವು ಬೆಕ್ಕನ್ನು ಸಾಕುತ್ತೀವಿ. ಸೊ ನಿಮಗೆ ಆಗೋದಿಲ್ಲ ಅಂದರೆ ತೋರಿಸ್ತೇನೆ ನಾನು, ನನಗೆ ಫೋಟೋದಲ್ಲಿ ಎಲ್ಲಾದರೂ ಅಟ್ಯಾಚ್ಮೆಂಟ್ ಮಾಡ್ತೇನೆ, ಇಲ್ಲದಿದ್ದರೆ ತಮ್ಮನೇಲಿ ಹಾಕ್ತೇನೆ. ಅದರ ಕಣ್ಣು ನೋಡಿದಾಗ ಬೇಜಾರಾಗ್ತದೆ. ಅದನ್ನು ಹೋಗಿ ಒಂದು
ಊಟ ಕೂಡ ಮಾಡಲಿಲ್ಲ ಅಂತೆ. ಅದು ಎಷ್ಟು 2 days ಆಯ್ತಂತೆ ಇಲ್ಲಿ ಬಂದು ಒಂದು ಊಟ ಮಾಡಿದಂತೆ. ಅದಕ್ಕೆ ಬೇಕಾದದ್ದು ಜಸ್ಟ್ ಊಟ ಅಷ್ಟೇ. ಹೊರಗೆ ಹಾಕಿದ್ರಿಂದ ಆ ಬೆಕ್ಕಿದ್ದು ಕಣ್ಣೆಲ್ಲ ಹೊರಗಡೆ ಬಂದಿದೆ. ಸೊ ಅದು ನಾವು ಪಾಪ ಮಾಡಿದಾಗೆ. ಈಗ ನಮಗೆ ಕೂಡ ಅಟ್ಟದಲ್ಲಿ ಉಂಟು, ಮೇಲೆ ಅಟ್ಟದಲ್ಲಿ ಉಂಟು, ನಾವು ಕೂಡ ಹೊರಗೆ ಹಾಕ್ಬೋದಲ್ವಾ. ಅದು ನಾವು ಪಾಪ ಮಾಡಿದಾಗೆ, ಒಂದು ಅಮ್ಮ ಮಗುವನ್ನು ಹೊರಗೆ ಹಾಕಿದಾಗೆ. ನಮಗೆ ಅದು ಬೇಡ. ನಮ್ಮಿಂದ ಎಷ್ಟು ಆಗ್ತದೆ ಅಷ್ಟು ಸಾಕ್ತೇವೆ. ಇಲ್ಲಿ ಬಿಡುವುದಿಲ್ಲ, ನಾಯಿಕಲ್ಲು ಇಲ್ಲಿ ಇರಲಿಕ್ಕೆ ಬಿಡುವುದಿಲ್ಲ. ಆದರೆ ಸ್ವಲ್ಪ ದೊಡ್ಡ ಆಗುವವರೆಗೆ ಮಾತ್ರ. ಆ್ಯಕ್ಚುಲಿ ಬ್ರೌನಿ ಎಲ್ಲಾದರೂ ಹೋದರೆ ಅದು ಗ್ಯಾರಂಟಿ ಮನೆ ಚೇಂಜ್ ಮಾಡ್ತದೆ ಅದು ಆಬ್ವಿಯಸ್ಲಿ. ನೋಡಿ ಇಲ್ಲೊಂದು ಉಂಟು ಬಲ, ಕಾಣೋದು ಕೂಡ ಇಲ್ಲ ನೋಡಿ. ಅಯ್ಯೋ ಬೆಲ್ಲ ಒಬ್ಬ ಭಯ ಆಗ್ತದೆ ನನಗೆ. ಚೋ ಚೋ ಚೋ, ಇದು ಒಳ್ಳೆ ಪುಚ್ಚೆ. ಇದಮ್ಮ, ಅಮ್ಮ ಪುಚ್ಚೆ. ಅಮ್ಮನ ಕಡೆಗೆ ಹೋಯ್ತು ನೋಡಿ. ಯಾರಿಗಾದರೂ ಬೇಕಾದರೆ ತಗೊಳ್ಳಿ. ಅದೊಂದು ಪುಚ್ಚೆ. ಅದಕ್ಕೆ ಕಣ್ಣು ಎಂಥದ್ದಾದದ್ದು. ಬರಲಿ ತೋರಿಸ್ತೇನೆ. ಇದೆಷ್ಟು ಚೆನ್ನಾಗುಂಟು. ಇದಕ್ಕೆ ಅನ್ನ ಹಾಕಲಿಲ್ಲ ಅಂದರೆ ಬಲ. ಅದು ಪುಚ್ಚೆ ಅಮ್ಮ ಕರೆದ್ರೆ ಮಾತ್ರ ಬರುದು. ಬಲಂಬೆ ಅಂಬೆನಾ ಪೊಣ್ಣ ಅಂತ ಗೊತ್ತಿಲ್ಲ ನನಗೆ. ನಿನ್ನ ಪುಚ್ಚನ ಪತ್ತೊಂದು ಚೂರು. ಓಕೆ. ಅಯ್ಯೋ ನೋಡಿ ನೋಡಿ ಇದರ ಕಣ್ಣು ಉಂಟು. ನನಗೆ ಹಿಡಿಲಿಕ್ಕೆ ಬರುವುದಿಲ್ಲ ನೋಡಿ ಹೇಗೆ ಮಾಡಿಟ್ಟಿದ್ದಾರೆ. ಪೋಚೆ ಈ ಬೆಕ್ಕಿಗೆ ಉಂಟಲ್ಲ ಎಂತಾದರೂ ಟ್ರೀಟ್ಮೆಂಟ್ ಕೊಡುವ ಅಂತ. ಒಂದು ಕಣ್ಣು ಕಾಣಲ್ಲ, ಆಟಾಡ್ತಾ ಉಂಟು. ಆಟಾಡ್ತಾ ಇರಲಿ ನೋಡಿ. ಅಮ್ಮ ನೋಡ್ತಾ ಉಂಟು. ಅದು ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಉಂಟು ಹೊರಗಡೆ. ಅದನ್ನು ನೋಡುವಾಗಲೇ ಪಾಪ ಅಂತ ಕಾಣ್ತದೆ. ಎಂತ ಮಾಡೋದು ಅಂದರೆ ಹಣೆ ಬರದಲ್ಲಿ ಇದೆ ಅಂತ ಕಾಣ್ತದೆ. ಆ ಥರ ಆಗಬೇಕು ಅಂದರೆ. ಫ್ರೆಂಡ್ಸ್, ಇವತ್ತು ನಾವು ಸ್ವಲ್ಪ ಮಶ್ರೂಮ್ ತಂದಿದ್ದೇನೆ. ಅದನ್ನು ಸ್ವಲ್ಪ ಚಿಲ್ಲಿ ಮಾಡುವ ಅಂತ ಇದ್ದೇನೆ. ಅದಕ್ಕೆ ಕಟ್ ಮಾಡಿ ರೆಡಿ ಮಾಡಿ ಇಡ್ತೇನೆ. ಮತ್ತೆ ನಾವು ಚಿಲ್ಲಿ ಮಾಡುವ. ಇದು ಕೆಲವೊಂದು ಕ್ಲೀನ್ ಮಾಡಬೇಕಲ್ಲ, ಆದಮೇಲೆ ಚಿಲ್ಲಿ ಮಾಡಿಟ್ರೆ ಆಯಿತು. ನೋಡಿ, ಮಶ್ರೂಮ್, ಕ್ಯಾಪ್ಸಿಕಮ್, ಮತ್ತು ನನಗೆ ಸ್ಪ್ರಿಂಗ್ ಆನಿಯನ್ ಸಿಕ್ತು ಸ್ವಲ್ಪ. ಇದನ್ನು ಕಟ್ ಮಾಡ್ತೀನಿ. ಇದನ್ನು ನಾನು ಗಿಡ ನರ್ತೀನಿ, ಮತ್ತೆ ಬೇಕಾಗ್ತದೆ ನನಗೆ. ಓಕೆ ಫ್ರೆಂಡ್ಸ್, ನಮ್ಮದು ಯಾವುದು ಚಿಲ್ಲಿ ರೆಡಿ. ಮಶ್ರೂಮ್ ಚಿಲ್ಲಿ ನೋಡಿ, ಸೂಪರಾಗಿದೆ, ಸಖತ್ತಾಗಿದೆ ನೋಡಿ. ಅಂದರೆ ಟೈಮ್ ಆಯಿತು, ಲೇಟ್ ಆಯಿತು. ಹಾಗಾಗಿ ಹೇಗಾಗಿದೆ ಅಂತ ಯಾವ ಥರ ಮಾಡೋದಂತ ಹೇಳಲಿಲ್ಲ. ಸೊ ಇನ್ನೊಂದು ಸಲ ನೋಡುವ. ನಾಳೆ ನಾನು ಇದು ಮಾಡ್ತೇನೆ, ಯಾವುದು ಕಾರ್ನಲ್ಲಿ ಮಾಡ್ತೇನಲ್ಲ, ಒಂದು ನಿಮಿಷ, ಕಾರ್ನಲ್ಲಿ ಮಾಡ್ತೇನಲ್ಲ, ಆಗ ನಾನು ನಿಮಗೆ ಯಾವ ಥರ ಅಂತ ಹೇಳ್ತೇನೆ. ಸೇಮ್ ಪ್ರೊಸೀಜರಲ್ಲಿ ಹೇಳ್ತೇನೆ. ನನ್ನ ಕಿಚನ್ ಅವಸ್ಥೆ ನೋಡಿ, ಈಗ ಫುಲ್ಲು ಕ್ಲೀನ್ ಆಗಬೇಕು. ಸ್ವಲ್ಪ ಮಟ್ಟಿಗೆ ಕ್ಲೀನ್ ಆಯಿತು. ಇನ್ನು 9:30 ಆಯ್ತಲ್ಲ, 9:30ಗೆ ಹಸ್ಬೆಂಡ್ ಎಲ್ಲಿದ್ದಾರಂತ ಕೇಳಿ
ಮತ್ತು ಬ್ಯಾಟಿಂಗ್. ಓಕೆ ಫ್ರೆಂಡ್ಸ್, ಇನ್ನು ಮತ್ತೆ ಸಿಗ್ತೇನೆ, ಇಲ್ಲದಿದ್ದರೆ ನಾಳೆ ಸಿಗ್ತೇನೆ. ಎಂತೆಲ್ಲ ತಂದಿದ್ದಾರೆ ಅಂತ ನೋಡಬೇಕು, ಏನೆಲ್ಲ ಸರ್ಪ್ರೈಸ್ ಎಲ್ಲ ತಂದಿದ್ದಾರೆ ನೋಡಬೇಕು. ಓಕೆ ಬಾಯ್. ಇದು ನಿಮಗೆ ನನ್ನ ಹಸ್ಬೆಂಡ್ ಟ್ರಿಪ್ಪಿಗೆ ಹೋಗಿದ್ರಲ್ಲ, ಆಗ ಟ್ರೈಪಾಡ್ ಹೇಳ್ತೇನೆ. ಓಕೆ ಫ್ರೆಂಡ್ಸ್, ನಾನು ಹೇಳಿದ್ರಲ್ಲ ನನ್ನ ಹಸ್ಬೆಂಡ್ ಟ್ರಿಪ್ಪಿಗೆ ಹೋಗಿದ್ರು ಅಂತ, ಆಗ ಏನೆಲ್ಲ ತಗೊಂಡು ಬಂದ್ರ ಅಂತ ಹೇಳ್ತೇನೆ. ನಾನು ಐ ಡಿಡೆಂಟ್ ಎಕ್ಸ್ಪೆಕ್ಟ್ ನಾನು ಎಷ್ಟು ತಗೊಂಡು ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಆದರೆ ತಗೊಂಡು ಬಂದಿದ್ದೇನೆ. ವೆರಿ ಸರ್ಪ್ರೈಸ್. ನೋಡಿ, ಇದೊಂದು ಬಟರ್ಫ್ಲೈ ಇಯರಿಂಗ್ ಈ ಥರ ಉಂಟು. ಟ್ರೆಂಡಿ ವಾಚ್ ಈ ಥರ ನೋಡಿ ಹೇಗುಂಟು. ಮೋಸ್ಟ್ ಫೇವ್ರೆಟ್ ಯಾವುದಂದರೆ ದಿಸ್ ಒನ್, ತುಂಬ ಚೆನ್ನಾಗುಂಟಿದೆ ನೋಡಿ. ಆ್ಯಂಡ್ ದಿಸ್ ಒನ್, ಇದು ಒಂಥರ ಬೀಚ್ ವೈಬ್ ಕೊಡುವಾಗೆ ಆ ಥರ. ವೈರೆಲ್ಲ ಹಾಕುವಾಗ ಇದು ಆಸಮ್ ಆಗಿ ಕಾಣ್ತದೆ, ಅಷ್ಟು ಸೂಪರಾಗಿ ಕಾಣ್ತದೆ. ಓಕೆ ನೋಡಿ ಹೇಗುಂಟು, ಚೆನ್ನಾಗುಂಟಾ? ಈ ಥರದ್ದೆಲ್ಲ ಸೂಪರ್ ಕಾಣ್ತದೆ ಆಯಿತಾ. ನಾವು ಈ ಥರ ವೆಸ್ಟರ್ನ್ ವೇರ್, ಬೀಚ್ ಸೈಡ್ ವೈಬ್ ವೆಸ್ಟರ್ನ್ ವೇರ್ ಎಲ್ಲ ಹಾಕ್ತೇವಲ್ಲ, ಆವಾಗ ಉಂಟಲ್ಲ ಹೇಗೆ ಕಾಣ್ತದೆ ಅಂದರೆ ಆಸಮ್ ಆಗಿ ಕಾಣ್ತದೆ ನೋಡಿ. ಈ ಟೈಪ್ ಉಂಟು, ಈ ಥರ ಕಾಣ್ತದೆ. ಇದು ಕೂಡ ನಾನು ಹಾಕಲ್ಲ, ಬಟ್ ಎಲ್ಲಿಗಾದರೂ ಟ್ರಿಪ್ಪಿಗೆ ಹೋದಾಗ ಹಾಕ್ಬೋದಲ್ಲ. ನನಗೆ ಇದು ಸ್ಯಾರಿಗಿಂತಲೂ ಕಲರ್ ತುಂಬ ಇಷ್ಟ ಆಯಿತು. ಯಾವ ಥರ ಕಲರ್ ಉಂಟಂದರೆ ಸ್ಯಾರಿಗಿಂತಲೂ ಕಲರ್ ನೋಡಿ. ಓಕೆ, ಇಷ್ಟೆಲ್ಲ ನಮ್ಮ ಗಿಫ್ಟ್ ಇರಲ್ಲ, ಅಷ್ಟೇ, ಜಾಸ್ತಿ ಇಲ್ಲ. ನಂದು ರೈಸ್ ಬೆಂದಿಲ್ಲ, ಎಂತಾಗಿದೆ ಅಂತ ಗೊತ್ತಿಲ್ಲ, ಮಳೆ ಬರ್ತದ ಗೊತ್ತಿಲ್ಲ. ನನ್ನ ಈಗ ಬಟ್ಟೆ ಒಣಗಬೇಕು, ಇಲ್ಲದಿದ್ದರೆ ನಾಳೆಗೆ ನನಗೆ ಕಷ್ಟ ಆಗ್ತದೆ. ತೋರಿಸೋದುಂಟಲ್ಲ, ಅದಕ್ಕಿಂತ ಕಷ್ಟ ಬೇರೆ ಯಾವುದಿಲ್ಲ ಆಯಿತಾ ಫ್ರೆಂಡ್ಸ್. ನನ್ನಿಂದ ಆಗೋದೇ ಇಲ್ಲ ಅದು. ನೋಡಿ, ಉರಿಯುವುದೇ ಇಲ್ಲ, ಇರಲಿ. ನನ್ನ ಬಟ್ಟೆ ಒಣಗಿತ್ತು, ಎಂತ ಬೇಕಾದರೆ ಆಗಲಿ, ಬಟ್ಟೆ ಇವತ್ತು ಫುಲ್ಲು ಒಣಗಿದೆ. ನಮ್ಮ ಬ್ರೌನಿಗೆ ಬಡ ಫ್ರೆಂಡ್ಸ್ ಎಂತಂದರೆ, ನಮ್ಮ ಚೋಟಿದ್ದಾನಲ್ಲ, ನಾನು ತರಕಾರಿ ತಂದಿದ್ದಾನೆ, ಅದನ್ನೆಲ್ಲ ಇಟ್ಟಿದ್ದಾನೆ, ಇರಲಿ. ಚೋಟಿಗೆ ಟಿಕ್ಸ್ ಆಗಿದೆ, ಟಿಕ್ಸ್ ಮತ್ತು ಫ್ಲೂ ಎರಡು ಕೂಡ ಆಗಿದೆ. ಸೊ ಅದಕ್ಕೆ ನಾನು ಮೆಡಿಸಿನ್ ತಂದಿದ್ದೇನೆ. ಎಲ್ಲಿಟ್ಟಿದ್ದೇನಪ್ಪ, ಮೆಡಿಸಿನ್ ತಂದಿದ್ದೇನೆ, ಹಾಸ್ಪಿಟಲಿಂದ ಡಾಕ್ಟರ್ ಕೊಟ್ಟರು. ಅದನ್ನೀಗ ಕೊಡಬೇಕು. ಅದೊಂದು ನಮಗೆ ದೊಡ್ಡ ಟಾಸ್ಕ್ ಈಗ ಕೊಡೋದು. ನೋಡ್ತಿದ್ದಾನೆ ನೋಡಿ, ಕಲ್ಲರಾಗಿ ಕಲ್ಲನೆ ನೋಡಿ. ಇದು ಒಂದು ಟ್ಯಾಬ್ಲೆಟ್ ಈಗ ಕೊಡಬೇಕಂತೆ, ಇನ್ನೊಂದು ಟ್ಯಾಬ್ಲೆಟ್ 1 ವೀಕ್ ನೆಕ್ಸ್ಟ್ ಕೊಡಬೇಕಂತೆ. ಮತ್ತು 6 ಮಂತ್ವರೆಗೆ ಯಾವ ಫ್ಲೂ ಎಂತ ಕೂಡ ಬರೋದಿಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್. ಸೊ ನಾವೀಗ ಕೊಡುವ, ಇದೀಗ ಹೋಗೋದಿಲ್ವಾ ಅಂತ. ಅಯ್ಯಯ್ಯ, ತಿನ್ನುಂಬೆ ಹೋಗಲಿಲ್ಲ. ಅಯ್ಯೋ, ತಿಂದಿದ್ದಿ ಇಲ್ಲ ಫ್ರೆಂಡ್ಸ್. ಇದು ಮಂಗ ಮಾರ್ತಾ ಉಂಟು ನನ್ನನ್ನು, ಎಂತ ಮಾಡೋದು. ಸಕ್ಸಸ್, ವೆರಿ ಗುಡ್ ಚೋಟು, ವೆರಿ ಗುಡ್. ಇನ್ನೊಬ್ಬ ಇದ್ದಾನೆ, ಅವನಿಗೆ ಈಗ ವೋಮ್ಸ್ ಇದ್ದು ಕೊಡಬೇಕು. ವೋಮ್ಸ್ ಇದ್ದು ಇನ್ನು ಒಂದು ಮೇಸಿ ತೋರಿಸು. ಮುಂಚೆ ಬ್ರೌನಿ ಉಂಟಲ್ಲ, ಮುಂಚೆ ಬ್ರೌನಿ
ಚೆನ್ನಾಗಿ ತಿಂತಿದ್ದ, ಕಾಡಿ ಕೊಟ್ಟರು ತಿಂತಿದ್ದ ಎಲ್ಲ ಕಾಡು. ಇದರ ಹೆಸರು ಗೊತ್ತಿಲ್ಲ ಆ್ಯಕ್ಚುಲಿ, ಎಂಥದ ನೋಡಿ ಕೊಟ್ಟಿದ್ದಾರೆ. ನಿಮಗೆ ಯೂಸ್ ಆದರೆ ಸ್ಕ್ರೀನ್ಶಾಟ್ ತಗೊಳ್ಳಿ, ಮೆಡಿಸಿನ್ ಕೊಡಿ. ಬ್ರೌನು ಬಲ ಗೊತ್ತಾಣ? ಗೊತ್ತಾಯ್ತು, ಇದು ಕಷ್ಟ. ಈಗ ಫ್ರೆಂಡ್ಸ್, ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೇನೆ. ನಿಮಗೆ ಈ ವಿಡಿಯೋ ಏನಾದರೂ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.